ಶ್ರೀ ಹನುಮಾನ್ ಜಯಂತ್ಯೋತ್ಸವ ಏಪ್ರಿಲ್ 2ರಂದು ಪ್ರತಿ ವರ್ಷದಂತೆ ಈ ವರ್ಷವೂ 36ನೇ ರಥೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಶ್ರೀ ಜಯಗಂಗಾ ಹನುಮಾನ್ ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬೇಳ್ವಾಡ, ಕಾರ್ಯದರ್ಶಿ ಸಂತೋಷ್ ಹುಡುಗೇರಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ 36ನೇ ಹನುಮಾನ್ ರಥೋತ್ಸವ ಕಾರ್ಯಕ್ರಮವು ಗಂಗಾನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಭಾಗವಹಿಸಿ ರಥೋತ್ಸವಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕೆಂದು ತಿಳಿಸಿದರು. ಈ ಪುರಾತನ ಮಂದಿರವಾದಂತಹ ಶ್ರೀ ಹನುಮಾನ್ ದೇವರ ಜಯಂತ್ಯೋತ್ಸವ ಕಾರ್ಯಕ್ರಮವು ಇದು 36ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸ್ಬೇಕಂತೇಳಿ ಬ್ರಹ್ಮಪುರ ಬಡಾವಣೆಯ ಎಲ್ಲ ಸಾರ್ವಜನಿಕರಿಂದ ಒಂದು ಸಭೆಯನ್ನು ಕರೆದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ಪತ್ರಿಕಾ ಮಾಧ್ಯಮ ಇದಕ್ಕೆ ಬಂದಿದ್ದೆವು. ಏನಪ್ಪ ಅಂದ್ರೆ ಪ್ರತಿ ವರ್ಷದಂತೆ ದಿನಾಂಕ 1ನೇ ತಾರೀಕದಂದು ರಾತ್ರಿ 9 ಗಂಟೆಗೆ ವಿವಿಧ ಕಲಾ ತಂಡದ ವತಿಯಿಂದ ಭಜನಾ ಕಾರ್ಯಕ್ರಮ ನೆರವೇರುತ್ತದೆ. ಬೆಳಗ್ಗೆ 5 ಗಂಟೆವರೆಗೆ, 5:30 ಆದ ನಂತರ 6 ಗಂಟೆಗೆ ಹಾಗೆ ತೊಟ್ಟಿಲು ಕಾರ್ಯಕ್ರಮ ಇರುತ್ತದೆ ಹನುಮಾನ್ ದೇವಸ್ಥಾನದಲ್ಲಿ. ಆ ತೊಟ್ಟಿಲು ಕಾರ್ಯಕ್ರಮ ಆದ ನಂತರ ಅಭಿಷೇಕ ಕಾರ್ಯಕ್ರಮವಿರುತ್ತದೆ. ಅಭಿಷೇಕ ಕಾರ್ಯಕ್ರಮ ಆದ ನಂತರ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ ಅನ್ನದಾನ ಮಹಾಪ್ರಸಾದವಿರುತ್ತದೆ. ತದನಂತರ 4 ಗಂಟೆಗೆ ಕಳಸ ಮೆರವಣಿಗೆ ಇರುತ್ತದೆ. ಕಳಸ ಮೆರವಣಿಗೆ ಆದ ನಂತರ ವಿವಿಧ ಮಠಾಧೀಶರಾದಂಥ ಅಂದರೆ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ವೀರ ಮಹಂತ ಶಿವಾಚಾರ್ಯರು, ಮಹಾಂತೇಶ್ವರ ಮಠ ಚಿಣಮಗೇರ, ಅದೇ ರೀತಿ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಚೌದಾಪುರಿ ಹಿರೇಮಠ ಹಾಗೂ ಪೂಜ್ಯ ಶ್ರೀ ಕೊಟ್ರೇಶ್ವರ ಶಿವಯೋಗಿಗಳು, ಕಾಶಿ ವಿಶ್ವನಾಥ ಮಂದಿರ ಸಂಸ್ಥಾನ ಮಠ ತೊನ್ಸಳ್ಳಿ ಇವರುಗಳ ನೇತೃತ್ವದಲ್ಲಿ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಜರುಗುವುದು. ಈ ರಥೋತ್ಸವ ಕಾರ್ಯಕ್ರಮವು ಸಾಯಂಕಾಲ 6:28 ರಥೋತ್ಸವ ಕಾರ್ಯಕ್ರಮ ಜರುಗುವುದು. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ, ಅದೇ ರೀತಿ ಸನ್ಮಾನ್ಯ ಶ್ರೀ ಶಶೀಲ್ ಜಿ ನಮೋಶಿ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿ ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತೇದಾರ್ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರು, ಇನ್ನೂ ಅನೇಕ ರಾಜಕೀಯ ಮುಖಂಡರುಗಳು ಹಾಗೂ ವಿವಿಧ ಸುತ್ತಮುತ್ತಲಿನ ಬಡಾವಣೆಯ ಅಧ್ಯಕ್ಷರುಗಳು ಬರ್ತಾ ಇದ್ದಾರೆ. ಇದಾದ ರಥೋತ್ಸವ ಕಾರ್ಯಕ್ರಮ ಆದ ನಂತರ ದೀಪೋತ್ಸವ ಕಾರ್ಯಕ್ರಮ ಕೂಡ ಜರುಗುವುದು ರಾತ್ರಿ. ಇದಾದ ನಂತರ 9 ಗಂಟೆಯಿಂದ ಸುಮಾರು 11 ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗುವುದೆಂದು ಮಾಧ್ಯಮ ಮಿತ್ರರಲ್ಲಿ ತಿಳಿಸಲು ಬಯಸುತ್ತೇನೆ.